ಇನ್ನು ಉಗ್ರರ ವಿರುದ್ಧ ನಡೆಸಿದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮುಗಿದಿಲ್ಲ ಅಂತ ಹೇಳಿದ್ದ ಪ್ರಧಾನಿ ಮೋದಿ ಇವತ್ತು ರಾಜಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು. ಆಪರೇಷನ್ ಸಿಂಧೂರವನ್ನ ಉಲ್ಲೇಖಿಸಿ ಪಾಕ್ ವಿರುದ್ಧ ಮತ್ತೊಮ್ಮೆ ಗುಡುಗಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. सिंदूर मिटाने निकले थे, उन्हें मिट्टी में मिलाया है। ये न्याय का नया स्वरूप है, ये ऑपरेशन सिंदूर है, ये समर्थ भारत का रौद्र रूप है। ಆಪರೇಷನ್ ಸಿಂಧೂರ ಭಾರತದ ರೌದ್ರ ರೂಪದ ದರ್ಶನ. ಪಾಕಿಸ್ತಾನದ ವಿರುದ್ಧ ಮತ್ತೆ ಗುಡುಗಿದ ಪ್ರಧಾನಿ ಮೋದಿ. ರಾಜಸ್ಥಾನಕ್ಕೆ ಭೇಟಿ ನೀಡಿದ ಪ್ರಧಾನಿ ಮೋದಿ ಆಪರೇಷನ್ ಸಿಂಧೂರದ ಬಳಿಕ ಸೈನಿಕರು ಯಾವ ದೇಗುಲಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರೋ ಅದೇ ಕರ್ಣಿ ಮಾತಾಗೆ ನಮಿಸಿದ್ರು. ಬಳಿಕ ಬಿಕನೇರ್ ವಾಯುನೆಲೆಗೂ ತೆರಳಿ ಯೋಧರ ಸಾಮರ್ಥ್ಯವನ್ನ ಕೊಂಡಾಡಿದ್ರು. माननीय के स्वागत स्वरूप सभी तिरंगा ध्वनि आप सभी का। ಬಳಿಕ ಸಮಾವೇಶದಲ್ಲಿ ಮಾತನಾಡಿದ ಪ್ರಧಾನಿ, ನನ್ನ ನರನಾಡಿಯಲ್ಲಿ ರಕ್ತ ಅಲ್ಲ ಕುದಿಯುತ್ತಿರುವ ಸಿಂಧೂರ ಹರಿಯುತ್ತಿದೆ ಅಂದ್ರು. मोदी यहाँ सीना तान कर खड़ा है। मोदी का दिमाग ठंडा है, ठंडा रहता है, लेकिन मोदी का लहू गर्म होता है। और अब तो मोदी की नसों में लहू नहीं, गरम सिंदूर बह रहा है। ಇನ್ನು ಆಪರೇಷನ್ ಸಿಂಧೂರವನ್ನ ಪ್ರಧಾನಿ ಮೋದಿ ನ್ಯಾಯದ ಹೊಸ ಸ್ವರೂಪ ಅಂತ ಕರೆದ್ರು. ಇಡೀ ಕಾರ್ಯಾಚರಣೆ ಸಮಸ್ತ ಭಾರತದ ರೌದ್ರ ರೂಪ ಎಂದು ಗುಡುಗಿದ್ರು. ಅಷ್ಟೇ ಅಲ್ಲ, ಏಪ್ರಿಲ್ 22ರಂದು ನಡೆದ ಉಗ್ರರ ದಾಳಿಗೆ 22 ನಿಮಿಷದಲ್ಲೇ ತಕ್ಕ ಉತ್ತರ ಕೊಟ್ಟಿದ್ದೀವಿ ಅಂದ್ರು. ये न्याय का नया स्वरूप है, ये न्याय का नया स्वरूप है, ये ऑपरेशन सिंदूर है। ये सिर्फ आक्रोश नहीं है, ये सिर्फ आक्रोश नहीं है, ये समर्थ भारत का रौद्र रूप है। 22 तारीख के हमले के जवाब में हमने 22 मिनट में आतंकियों के 9 सबसे बड़े ठिकाने तबाह कर दिए। ಪ್ರಧಾನಿ ಹೀಗೆ ಪಾಕ್ ವಿರುದ್ಧ ಅಬ್ಬರಿಸುತ್ತಿದ್ರೆ ಆತ ಸರ್ವಪಕ್ಷ ಸಂಸದರ ನಿಯೋಗ ವಿಶ್ವಯಾನ ಶುರು ಮಾಡಿದೆ. ಇಂದು ದುಬೈಗೆ ತಲುಪಿದ ಶಿವಸೇನೆ ಸಂಸದ ಶ್ರೀಕಾಂತ್ ಶಿಂದೆ ಅವರ ನಿಯೋಗ ಅಬುದಾಬಿಯಲ್ಲಿ ಭಯೋತ್ಪಾದನೆ ವಿರುದ್ಧ ಆಪರೇಷನ್ ಸಿಂಧೂರದ ಕುರಿತು ಮಾಹಿತಿ ನೀಡಿದೆ. ಇನ್ನು ಜೆಡಿಯು ರಾಜ್ಯಸಭಾ ಸದಸ್ಯ ಸಂಜಯ್ ಝಾ ಅವರ ನಿಯೋಗ ಜಪಾನ್ ಟೋಕಿಯೋಗೆ ತೆರಳಿದ್ದು ಜಪಾನ್ ವಿದೇಶಾಂಗ ಸಚಿವ ತಕೇಶಿ ಅವರನ್ನ ಭೇಟಿ ಮಾಡಿದ್ರು. ಬಳಿಕ ಜಪಾನ್ ನಾಯಕರ ನಿಯೋಗದ ಜೊತೆ ಮಾತುಕತೆ ನಡೆಸಿದ್ರು. ಭಯೋತ್ಪಾದನೆ ವಿರುದ್ಧ ಭಾರತದ ಹೋರಾಟಕ್ಕೆ ಜಪಾನ್ ಬೆಂಬಲ ನೀಡೋದಾಗಿ ತಿಳಿಸಿದ್ರು. ಯೂಟ್ಯೂಬರ್ ಜ್ಯೋತಿ ದೇಶದ್ರೋಹಿ ಕೃತ್ಯಕ್ಕೆ ಸ್ಫೋಟಕ ಸಾಕ್ಷ್ಯ. ಪಾಕಿಸ್ತಾನದ ಪರ ಬೇಹುಗಾರಿಕೆ ಮತ್ತು ರಹಸ್ಯ ಮಾಹಿತಿ ಸೋರಿಕೆಯಡಿ ಅರೆಸ್ಟ್ ಆಗಿರುವ ಯೂಟ್ಯೂಬರ್ ಜ್ಯೋತಿಯ ಮತ್ತಷ್ಟು ಕರಾಳ ಮುಖ ಬಯಲಾಗಿದೆ. ಇಂದು ಜ್ಯೋತಿಯನ್ನ ಮತ್ತೆ 4 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಹಿಸಾರ್ ಜಿಲ್ಲಾ ನ್ಯಾಯಾಲಯ ಆದೇಶಿಸಿದೆ. ಇತ್ತ ಎನ್ಐಎ ಹಾಗೂ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಜ್ಯೋತಿಯನ್ನ ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ. ಜ್ಯೋತಿಗೆ ಉಗ್ರರ ನಂಟಿರಲಿಲ್ಲ, ಆದರೆ ಐಎಸ್ಐ ಅಧಿಕಾರಿಗಳ ಜೊತೆ ನಿರಂತರ ಸಂಪರ್ಕ ಇತ್ತು. ಪಾಕ್ ಲೈಸೆನ್ಸ್ ಹೊಂದಿರುವ ಸೌದಿ ಮೂಲದ ಕಂಪನಿಯೊಂದು ಜ್ಯೋತಿಗೆ ಸ್ಪಾನ್ಸರ್ ಮಾಡ್ತಿತ್ತು. ಪಾಕ್ ಪರ ವಿಡಿಯೋ ಮಾಡಲು ಯುಎಇ ಮೂಲದ ಕಂಪನಿಯಿಂದ ಹಣ ಹರಿದು ಬರ್ತಿತ್ತು ಅನ್ನೋದು ಗೊತ್ತಾಗಿದೆ. ಬ್ಯೂರೋ ರಿಪೋರ್ಟ್, TV9.